ಹೇಳಿ ರಾಯರು ನನಗೆ ಕೊಟ್ಟರಲ್ಲಿ, ಅದು ಅಪ್ಪುಗೆ. ಸರಿ ಕಾಯ್ತಾ ಇದ್ದೆ. ಅವ್ರ ಮನೇಲಿ ಹಳೆ ವೈಟ್ ಹೌಸ್ ಇತ್ತು, ಗೊತ್ತಾ ನಿಮ್ಗೆ, ನೋಡಿರ್ತೀರ. ಆ ಮನೆ ಒಳಗೆ ಲಾನ್ ಇತ್ತು, ಒಂದು ಚಿಕ್ಕದಾಗಿ ಪಾರ್ಕ್ ಥರ ಮನೆ ಮುಂದೆ. ಅಲ್ಲಿ ಬಂದು ನಿಂತ್ಕೊಂಡೆ ಸರ್. ಅಪ್ಪು ಬಂದರು ಸರ್. ನಾನು ಅವ್ರನ್ನ ನೋಡಿ, ಏನು ಹಿಂಗಿದ್ದಾರೆ ಸರ್. ನಾನು ನೋಡ್ಬಿಟ್ಟು ಗಾಬರಿ ಆಗಿದ್ದಂತೂ ಸತ್ಯ. ಅಷ್ಟು ದಪ್ಪ ಇದ್ದರು. ನನಗನ್ಸಿದ್ದು, ಹೆಂಗಪ್ಪ ಇವ್ರನ್ನ ಕರಗಿಸೋದು, ಇಷ್ಟು ದಪ್ಪ ಇದ್ದಾರೆ. ಈಗ ಇವ್ರಿಗೆ ಫೈಟ್ ಹೇಳಿ ಫ್ಲೆಕ್ಸಿಬಲ್ ಮಾಡಿ ಎಲ್ಲ ಇದು ಮಾಡಿ ಮಾಡಬೇಕು. ನನಗೂ ಆ ಕ್ಷಣ ನನಗನ್ಸಿದ್ದೆ ಅದು, ಇವ್ರನ್ನ ಯಾವಾಗಪ್ಪ ಹೆಂಗೆ ಏನು ಅನ್ನೋದು. ಆದರೂ ಇನ್ನೊಂದು ಸೈಡಲ್ಲಿ ಏನು ಅಂದರೆ, ಅಣ್ಣವ್ರ ಮಗ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ನ ಮೊದಲೇ ಹೇಳಿದ್ನಲ್ಲ ಸರ್, ನಾವು ಎಷ್ಟು ಸಿನಿಮಾ ನೋಡಿಬಿಟ್ಟಿದ್ದೀವೋ. ನನ್ನನ್ನು ಚಿಕ್ಕದಲ್ಲಿ ಕರ್ಕೊಂಡು ನಮ್ಮ ತಂದೆ ತಾಯಿ ಚನ್ನಪಟ್ಟಣದಲ್ಲಿ ಆ 3 ಥಿಯೇಟ್ರಲ್ಲೂ ಎಷ್ಟು ಸಿನಿಮಾ ತೋರಿಸಿದಾರೋ. ನಾವು ಅಲ್ಲೇ ಹೇಳಿದ್ನಲ್ಲ, ಅಪ್ಪುದಾಗಿ ಪುನೀತದಾಗಿರ್ಬೋದು, ಚಿಕ್ಕ ವಯಸ್ಸಲ್ಲಾಗಿರ್ಬೋದು, ಅಪ್ಪಾಜಿ ಅವರು ನೋಡಿ 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 ಒಂಥರ ದೇವರಾಗ್ಬಿಟ್ಟಿದ್ರು. ಮನೆಯೊಳಗೆ ನಾವು ಫೋಟೋಗಳು ಅಷ್ಟು ಇಡೀ ಥ್ರೂಔಟ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಪೂರ್ತಿ ಅಪ್ಪಾಜಿಯವ್ರ ಫೋಟೋಸು, ಅಪ್ಪು ಫೋಟೋಸ್ ಇದ್ದೇ ಇದೆ, ನಿಮ್ಗೆ ಗೊತ್ತು. ಅಂಥ ಅವಕಾಶ ಸಿಕ್ಕಿದಾಗ ನಾನು ಅಲ್ಲಿ ಚಾಲೆಂಜ್ ತೊಗೊಂಡಿಲ್ಲ, ಇದು ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಇದಾಗುತ್ತೆ. ಅಣ್ಣವ್ರ ಮನೆ, ಅಪ್ಪುಗೆ ಇಂಟ್ರಡಕ್ಷನ್ ಹೆಂಗೆ ಮಾಡ್ತಾರೆ, ಅದು ಇದೆಲ್ಲ ನನಗೂ ಒಂದು ಸಣ್ಣದಾಗಿ ಯೋಚನೆ. ಸರಿ ಬಂದು ಲಾನಲ್ಲಿ ಬಂದು ನಿಂತ್ಕೊಂಡ್ರು ಸರ್. ಫಸ್ಟು ಕೇಳಿದ್ದು ನನಗೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಮಾತು, ನಿಜವಾಗ್ಲೂ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಈ ಮಾತು ಕೇಳಿದ್ರೆ. ವೆಂಕಟೇಶ್, ನಾನು ನಿಜವಾಗ್ಲೂ ಹೀರೋ ಆಗ್ತೀನ ಅಂತ ಕೇಳಿದ್ರು ನನಗೆ. ಯಾಕೆ ಅಂತಂದರೆ ಅವ್ರು ಇದ್ದಿದ್ದು ಪರ್ಸ್ನಾಲಿಟಿ ಹಂಗಿತ್ತು ಸರ್. ಮತ್ತು ಅವ್ರು ಗೊತ್ತಲ್ಲ ಸರ್, ಅವ್ರ ಕಲ್ಲರು ಹಂಗೆ ಇತ್ತಲ್ಲ ಸರ್ ಎಲ್ರಿಗೂ. ಯಾಕಂದರೆ ಎಂಥವ್ರಿಗಿದ್ದು ಭಯ ಇದ್ದೇ ಇರುತ್ತಲ್ಲ ಸರ್. ನಾನು ಹಿಂಗಿದ್ದೀನಿ, ನಾನು ಫ್ಲೆಕ್ಸಿಬಲ್ ಇಲ್ಲ, ನನ್ನ ದಪ್ಪ ಇದ್ದೀನಿ, ನನ್ನ ಕನ್ನಡ ಜನತೆ ರಿಸೀವ್ ಮಾಡ್ತಾರೆ, ನನ್ನ ಸಿನಿಮಾ ನೋಡ್ತಾರೆ, ಇದು ಅವ್ರಿಗೂ ಇದೆ ಸರ್, ಇರುತ್ತೆ ಸರ್. ನಾನು ಹಂಗೆ ಅವ್ರಿಗೆ ಹಂಗಂದ್ರು ನನಗೆ, ವೆಂಕಟೇಶ್ ನಿಜವಾಗ್ಲೂ ನಾನು ಹೀರೋ ಆಗ್ತೀನಿ ಅಂದ ತಕ್ಷಣ ನಾನು ಈಗ ಒಂದೇ ಮಾತು ಹೇಳಿದೆ, ಅಯ್ಯೋ ಯಾಕಪ್ಪು ಹಂಗಂತೀರ. ಅಪ್ಪು ಅಲ್ಲ, ಅಪ್ಪು ಹೌದು, ನಾನು ಅಪ್ಪು ಅಂತ ಇದ್ದೆ, ಅವ್ರು ವೆಂಕಟೇಶ್ ಅವರು ನನಗೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಿಂದನೂ ಮಾಡಿಸಿದ್ದಲ್ವ ಸರ್, ಏನು ಅಷ್ಟು ಫ್ಲೆಕ್ಸಿಬಲೇ ಇಲ್ಲ. ಎಲ್ಲ ಒಂದೇ ಏಜ್ ಸಲ್ಲ, ಏನು ಸೇಮ್ ಇದು. ಸೊ ಅವ್ರಿಗೆ ಹಂಗೆ ಅನಿಸಿದಾಗ ಏನಾಯಿತು, ನನಗೆ ಅವ್ರಿಗೆ ಹೇಳಿದೆ, ಅಯ್ಯೋ ನೀವು ಅಪ್ಪಾಜಿಯವ್ರ ಮಗ ಯಾಕೆ ಹಂಗೆ ಅಂತೀರಿ, ನಾನು ಹೀರೋ ಆಗ್ತೀನಿ ವೆಂಕಟೇಶ್ ಅಂತ ಕೇಳೋದು ಎಂಥ ಮಾತು ಅಲ್ಲ ಸರ್. ಅದು ಯಾರ ಮಗ, ಅಣ್ಣವ್ರ ಮಗ. ನಾನಂದೇ ಹಂಗೆಲ್ಲ ಅನ್ನೋಕ್ಕೊಡಿ, ಅಪ್ಪಾಜಿಯವ್ರ ಮಗ ನೀವು, ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ, ನೀವು ಪ್ರಾಕ್ಟೀಸ್ ಮಾಡಿ, ಸ್ಟಾರ್ಟ್ ಮಾಡಿ ಅಂತ. ಆದರೆ ನಿಜವಾಗ್ಲೂ ಸರ್, ಅವರು ಸ್ಟಾರ್ಟ್ ಮಾಡಿದ್ದ ರೀತಿ ಇದೆಯಲ್ಲ ಸರ್, ಬಬ್ಬ ನಾನು ಆ ಥರ ಒಬ್ಬ ದೇವತಾ ಮನುಷ್ಯರು ಅಂತಲೇ ಹೇಳ್ತೀನಿ. ನೋಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ನೋಡೋಕ್ಕೆ ಅಪ್ಪಾಜಿಯವ್ರ ಥರ, ಅಪ್ಪು ಥರ ನಿಜವಾಗಿ ಹೇಳ್ತೀನಲ್ಲ ಸರ್, ಭಗವಂತನ ಸೃಷ್ಟಿ ಸರ್ ಅವರೆಲ್ಲ. ನಿಜ 100% ಭಗವಂತನ ಒಂದು ಅಂಶ ಅಂತ ಹೇಳ್ತೀವಿ. ನೋಡಿ ನಾನು ಈಗಲೂ ಎಲ್ರಿಗೂ ಅದು ಹೇಳೋದು, ನಾವು ರಾಮ ದೇವರು ನೋಡಿಲ್ಲ, ಕೃಷ್ಣನ ನೋಡಿಲ್ಲ, ಈ ಥರದ್ದೆಲ್ಲ ಆ ರೂಪದಲ್ಲಿ ಭಗವಂತ ಏನು ಮಾಡಿ ಕಳಿಸಿದ್ದಾರೆ ಅಂದರೆ, ಆ ಒಂದು ಅಂಶ ಅಂತ ಹೇಳ್ತೀವಿ ಅಪ್ಪಾಜಿಯವ್ರನ್ನ, ಆ ರೂಪದಲ್ಲಿ ಕಳಿಸಿ ನಾನು ಹೆಂಗಿದ್ದೆ, ನಾನು ಅದನ್ನು ಸಿನಿಮಾ ಮೂಲಕ ನೀನು ತೋರಿಸುವಂಥ ಭಗವಂತನ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದು ಅಪ್ಪಾಜಿಯವ್ರಿಗೆ. ಅವ್ರಿಗೆ ಅಷ್ಟೇ, ಅಪ್ಪುಗೂ ಅಷ್ಟೇ. ಈಗ ಅಪ್ಪು ನೋಡಿ ಈಗಲೂ ಸಣ್ಣ ಮಕ್ಕಳು ಸರ್, ಈಗಲೂ ಅಪ್ಪು ಡ್ಯಾನ್ಸು ಸಾಂಗ್ ಬಂದರೆ ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿದ್ದೀರಾ? ಅದೆಲ್ಲ ಭಗವಂತನ ಒಂದು ಆಶೀರ್ವಾದ ಸರ್. ಬೇರೆ ಹೀರೋಗಳದ್ದು ಯಾಕೆ ನೋಡೋಲ್ಲ? ಈಗಲೂ ಅಪ್ಪು ಫೋಟೋ ನೋಡಿ ಸರ್, ಈಗಲೂ ಎಷ್ಟು ಆಶ್ಚರ್ಯ ನನಗೆ ಅಂದರೆ, ನೀವೆಲ್ಲೇ ಹೋಗಿ ಸರ್, ಯಾವ ಗಲ್ಲಿ ಇಲ್ಲೇ ಇದೇ ಏರಿಯಾದಲ್ಲಿ ಒಂದು ರೌಂಡ್ ಹೊಡಿರಿ, ಎಷ್ಟು ಫೋಟೋಸ್ ಇದೆ ಈಗಲೂ ಅಂಗಡಿಗಳಲ್ಲಿ ಅಲ್ವಾ? ಪುನೀತ್ ಅವ್ರದ್ದು ಎಷ್ಟು ಫೋಟೋಸ್ ಇದೆ ಈಗಲೂ, ಎಲ್ಲ ಅಂಗಡಿ, ಒಂದು ರೋಡ್ ಸೈಡ್ ಎಲ್ಲೋ ಎಲ್ಲೋ ಒಂದು ಕಡೆ ಈ ಕಟೌಟ್ ಇದೆ. ಇಂದ ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ, ಥ್ರೂಔಟ್ ವರ್ಲ್ಡ್ ಎಷ್ಟು ಇದೆ ಸರ್. ಅದನ್ನೇ ಹೇಳೋದು, ಭಗವಂತ ದೇವರ ಅಂಶ ಅವರೆಲ್ಲ. ಪ್ರಾಕ್ಟೀಸ್ಗೆ ತಾವು ಹೋಗ್ತಾ ಇದ್ರಿ 95 ಅಲ್ಲಿ. ಸೊ ಇನ್ನೂ ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಹೌದು ಸರ್. ಸಿನಿಮಾ ಕಾನ್ಸೆಪ್ಟ್ ಅವ್ರಿಗೆ ಐಡಿಯಾನೂ ಕೂಡ ಇರಲಿಲ್ಲ. ಇಲ್ಲ. ಸೊ ಅವ್ರು ಸುಮಾರು 100ಕ್ಕೂ ಹೆಚ್ಚು ಕೆಜಿ ತೂಕ ಇದ್ರು ಸರ್. ಪ್ರಾಕ್ಟೀಸ್ ಅಲ್ಲಿ ಯಾವ ಟೈಮಲ್ಲಿ ಆಗ್ತಾ ಇತ್ತು, ಎಷ್ಟರಿಂದ ಎಷ್ಟು ಟೈಮು, ಮತ್ತೆ ಅವ್ರ ತೂಕ ಇಳಿಕೆ ಎಷ್ಟು ಬಂತು ಅಂತ ಸರ್? ಆ್ಯಕ್ಚುಲಿ ನೋಡಿ, ನಾವು ಪ್ರಾಕ್ಟೀಸ್ ಶುರು ಮಾಡಬೇಕಾದ್ರೆ ಯಾವ ಸಿನಿಮಾ ಏನೂ ಗೊತ್ತಿಲ್ಲ ಸರ್, ಬ್ಲೈಂಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಅಷ್ಟೇ. ಆದರೆ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಮಟನ್ ಬಿರಿಯಾನಿ ಅಂದರೆ ಭಾರಿ ಇಷ್ಟ. ಅಯ್ಯೋ ಸರ್, ನೀವು ನಂಬಲ್ಲ, ಅವರಿಗೆ ಮಟನ್ ಬಿರಿಯಾನಿ ಅಂದರೆ ಭಾರಿ ಇಷ್ಟ ಸರ್. ಸರ್ ಅದನ್ನು ನಾನು ಎಷ್ಟು ಬಿಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಬಿಡ್ಸೋಕ್ಕೆ ಅನ್ನೋದಕ್ಕಿಂತ ಸರ್, ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಈಗ ಇಷ್ಟು ತೂಕ ಇದ್ದೀರಾ, ಈಗ ನಾವು ಫ್ಲೆಕ್ಸಿಬಿಲಿಟಿ ಬರಬೇಕು ಅಂತಂದರೆ ಕೆಲವು ಫುಡ್ಸ್ಗಳು ಅವಾಯ್ಡ್ ಮಾಡಬೇಕು.
ಅದರಲ್ಲಿ ಅವ್ರಿಗೆ ಇಷ್ಟ ಆಗಿರೋದು ತುಂಬ ಇಷ್ಟ. ನಾನು ಫಸ್ಟ್ ಅದೇ ಹೇಳ್ತಾ ಇದ್ದೆ, ಅಪ್ಪು ಫಸ್ಟು ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದರೆ ಏನಾಗುತ್ತೆ ಅಂತಂದರೆ, ಈಗ ನಾವು ಅಷ್ಟೇ ಸರ್, ಬಿರಿಯಾನಿ ಇಷ್ಟು ತಿನ್ನೋಕೆ ಹೋಗಿ ರುಚಿ ಬಂದರೆ ಇಷ್ಟು ಹಾಕ್ಸ್ಕೊಂಡ್ಬಿಡ್ತೀವಿ. ಮಟನ್ ಬಿರಿಯಾನಿ ಅಂದರೆ ನಾವು ಅಷ್ಟೇ ಅಲ್ವಾ, ಚೆನ್ನಾಗಿದೆ. ಇದೇನಾಗುತ್ತೆ ಅಂದರೆ ಅವ್ರಿಗೆ ಭಾರಿ ಇಷ್ಟ ಅವ್ರಿಗೆ. ಸೊ ಇದನ್ನು ಕೆಲವೆಲ್ಲ ಅವಾಯ್ಡ್ ಮಾಡಿಸಿ, ಕೆಲವು ಫುಡ್ಗಳನ್ನ ಅದು ಡಯಟ್ ಹೇಳಿ, ರನ್ನಿಂಗು, ಈ ಸ್ಕಿಪ್ಪಿಂಗು. ಈಗಲೂ ಅಪ್ಪಾಜಿಯವ್ರ ಮನೆ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ನಮ್ದು ಯಾವಾಗಲೂ ಅದೇ ಪಾರ್ಕು. ಹೋದರೆ ಬೆಳಿಗ್ಗೆ ಕರೆಕ್ಟಾಗಿ 6:30 7 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ವಿ. ಹೋದರೆ ಫಸ್ಟು ರನ್ನಿಂಗು ಸರ್. ತೂಕ ಇಳಿಸ್ಬೇಕು ಅಂದರೆ ಮಾಡಲೇಬೇಕು, ಡಯಟ್ ಮಾಡಿಸಿ ತೂಕ ಇಳಿಸ್ಬೇಕು ಅಂತಂದರೆ ಅದನ್ನು ರನ್ನಿಂಗ್ ಮಾಡಿಸ್ಲೇಬೇಕು. ರನ್ನಿಂಗ್ ಮಾಡಿಸಿ ಕರ್ಕೊಂಬಂದು ಮನೆಗೆ ಮತ್ತೆ ಸ್ಕಿಪ್ಪಿಂಗು, ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ಗಳು, ಅಬ್ಡಮನ್ ಎಕ್ಸಸೈಸಸ್ಸು ಎಲ್ಲ ಥರ ಮಾಡಿಸಿ, ಆಮೇಲೆ ನಾವು ನಮ್ಮ ಸಿನಿಮಾಗೆ ಬೇಕಾದಂಥ ಕಿಕ್ಸ್ಗಳು, ಈ ಬ್ಯಾಕ್ ಫ್ಲಿಪ್ ಜಿಮ್ನಾಸ್ಟಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಇನ್ನೊಂದು ವಿಚಾರ ಏನಂದರೆ, ನಾವು ಇದನ್ನು ಮಾಡಬೇಕಾದ್ರೆ ಅಪ್ಪಾಜಿಯವರು ಬಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು. ಅವ್ರು ಹೇಳೋರು ನನಗೆ, ನಾನು ಫಸ್ಟ್ ಟೈಮು ಅಪ್ಪಾಜಿಯವ್ರು ನೋಡಿದಾಗ ಭಾರಿ ಹೇಳಿದ್ನಲ್ಲ ಸರ್, ಸಿನಿಮಾಲ್ಲಿ ನೋಡ್ಬಿಟ್ಟು ಡೈರೆಕ್ಟಾಗಿ ನೋಡೋದು ಹೆಂಗೆ ಆಗ್ಬೇಕು ಸರ್, ನನಗೆ ಓಡೋಕ್ಕೆ ಕಾಲು ಹಿಡ್ಕೊಂಬಿಟ್ಟು ಹೋಗ್ಬಿಟ್ಟು ಅಯ್ಯಪ್ಪ ದೇವ್ರು ನೋಡಿದಾಗ ಆಯಿತು ಅಂತ. ಅವ್ರು ನನಗೆ ಹೇಳಿದ್ದು ಒಂದೇ, ವೆಂಕಟೇಶ್, ನಾನು ಏಜಲ್ಲಿದ್ದಾಗ ನನಗಂತೂ ಆ್ಯಕ್ಷನ್ ಇದು ಮಾಡೋಕ್ಕಾಗಲಿಲ್ಲ. ನಾನು ಅದನ್ನು ಅಪ್ಪು ಮೂಲಕ ನಾನು ನೋಡಬೇಕು. ಆ ಪ್ರಾಕ್ಟೀಸ್ ಬ್ಯಾಕ್ ಫ್ಲಿಪ್ಪೆಲ್ಲ ಹೊಡಿತಾಯಿದ್ರೆ ಬಂದು ಕೂತ್ಕೊಂಡು ನೋಡಿಬಿಟ್ಟು ತುಂಬ ಖುಷಿ ಪಡೋರು ಸರ್. ಒಂದು ದಿವಸ ಏನಾಯಿತು, ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಬ್ಯಾಕ್ ಫ್ಲಿಪ್ಪು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅಪ್ಪಾಜಿಯವ್ರು ಏನು ಮಾಡಿದ್ರು, ಅಲ್ಲಿ ಬಾಲ್ಕನಿ ಇತ್ತು ಅವಾಗ, ಒಂದು ವೈಟ್ ಹೌಸ್ ಮನೇಲಿ ಬಾಲ್ಕನಿ ಇತ್ತು, ನೋಡ್ತಾಯಿದ್ರು. ಅಪ್ಪು ಅಷ್ಟೊತ್ತಿಗೆಲ್ಲ ಪ್ರಾಕ್ಟೀಸ್ ಮಾಡಿ ಫ್ಲಿಪ್ಪು ಗಿಪ್ಪೆಲ್ಲ ಹೊಡಿಸ್ತಾ ಇದೆ. ಅದೇನು ಅನ್ನಿಸ್ತೇನೋ ಸರ್, ಮೇಲಿಂದ ಬಂದುಬಿಟ್ಟು ಪಂಚೆ ಎತ್ಕೊಂಡು ಬನ್ನಿ ವೆಂಕಟೇಶ್ ಬನ್ನಿ ಅಂದರು ನನಗೆ. ನಾನು ಅಪ್ಪುನೂ ಶಾಕು, ನಾನು ಶಾಕು. ಯಾಕಪ್ಪಾಜಿ ಬನ್ನಿ ಈಗ ಅಪ್ಪು ಹಿಂದಕ್ಕೆ ಪಲ್ಟಿ ಹೊಡಿತಾರೆ, ನನಗೂ ಮಾಡಿಸಿ. ಹೌದು, ಅವರೇ ಬಂದು ಪಂಚೆ ಕಟ್ಕೊಂಡು ಬಂದು ನಿಂತ್ಕೊಂಡೇ ಬಿಟ್ರು. ಅಪ್ಪನೂ ಹೇಳ್ತಾ ಇದ್ದಾರೆ, ಅಪ್ಪಾಜಿ ಬೇಡ ಇದು ಅಂತ. ನಾನು ಹೇಳ್ತೇನೆ, ಏನು ಹೇಳಿದ್ರು ಕೇಳಿಲ್ಲ ಸರ್, ಬನ್ನಿ ನನಗೆ ಮಾಡಿಸಿ ಅಂತ. ಕೊನೆಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಮಂಡಿ ಇದೆಲ್ಲ ಆಪ್ರೇಷನ್ ಆಗಿತ್ತು, ಅವ್ರಿಗೆ ಆಪ್ರೇಷನ್ ಆಗಿದ್ದು, ಮೇವಟ್ ಹಾಸ್ಪಿಟಲ್ ಆಪ್ರೇಷನ್ ಆಗಿತ್ತು. ಆವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನನಗಂದರು, ಒಂದು 30 ವರ್ಷದಿಂದ ಸಿಗಬಾರ್ದಾಯ್ತು ವೆಂಕಟೇಶ್ ನೀವು. ನಾನೇನು ಹುಟ್ಟಿದ್ದ ಚಿಕ್ಕ ಹುಡುಗ. ಹೇಳ್ತಿರೋದು ಅವ್ರ ಅಪ್ಪಾಜಿಯವರು ಕಾಲುವಾಗೆ 2006 ಇದನ್ನು ಹೇಳ್ತಾರೆ. 2003-4 ಈ ರೇಂಜಲ್ಲಿ ಅಪ್ಪಾಜಿ ಮಾತಾಡಿದ್ದು. ನಾನು ಹೇಳಿದೆ, ಅವಾಗ ಎಲ್ಲೋ ಒಂದು 5 ವರ್ಷದ ಹುಡುಗನೋ ಇಲ್ಲೋ ಹುಟ್ಟಿದ್ನೋ ಇಲ್ಲೋ ನನಗೂ ಗೊತ್ತಿಲ್ಲ ಅಂತ ಅದನ್ನು ನಗ್ತಾಯಿದ್ರು. ಹಾಗೆ ಇವರು ಅಷ್ಟು ಡಯಟ್ ಮಾಡಿಸಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿಸಿ, ಸಣ್ಣ ಮಾಡಿ, ಆಮೇಲೆ ಆ ಜಿಮ್ನಾಸ್ಟಿಕ್ಸು, ಆ ಕಿಕ್ಸ್ಗಳಾಗಿರ್ಬೋದು. ಆದರೆ ಅದ್ಭುತ ಸರ್ ಮಾಡ್ತಾಯಿದ್ದವರು. ಇದುವರೆಗೂ ನಾನು ಎಷ್ಟೋ ಜನ, ಕೆಲವು ಹೀರೋಗಳಿಗೆಲ್ಲ ಮಾಡಿಸಿದ್ದೀನಿ, ಎಷ್ಟೋ ಸ್ಟೂಡೆಂಟ್ಸ್ಗಳಿದ್ದಾರೆ, ಬರ್ತಾರೆ, ಈಗಲೂ ಬರ್ತಾರೆ. ಆದರೆ ಆ ರೀತಿ ಒಂದು ಪ್ರಾಕ್ಟೀಸ್, ಅವ್ರ ಥರ ಒಂದು ಹಾರ್ಡ್ ವರ್ಕು ಕಷ್ಟ. ಯಾರು ಆ ಥರ ಸರ್ ಬಂದರು, ಹೆಚ್ಚು ಕಮ್ಮಿ 100 ಅಂತೇಳಿ 110, 105 ಹಿಂಗೆ ಇದ್ದರು. 77-78 kg ಬಂದರು. ಎಸ್ ಸರ್. 100 ಸರ್ ಒಂದು ತಿಳ್ಕೊಳ್ಳಿ ಸರ್, ಯಾವುದು ಸರ್, ಅವ್ರಿಗೆ ಫಸ್ಟಿಂದ ಕೊನೆವರೆಗೂ ಅವ್ರ ಪಾಪ ಯಾವಾಗಲೂ ನನಗೆ ಫೋನ್ ಮಾಡೋರು. ಬ್ಯುಸಿ ಇದ್ದರೂ ಕೂಡ, ವೆಂಕಟೇಶ್ ನಾಳೆ ಸ್ವಲ್ಪ ಫ್ರೀ ಇರ್ತೀನಿ ಬಂದುಬಿಡಿ. ಲಾಸ್ಟಲ್ಲಿ ವಜ್ರೇಶ್ವರಿ ಸಂಸ್ಥೆಗೆ ಹೋಗಿದ್ದೆ. ಹೋದಾಗ ಅವಾಗ ಬಜರಂಗಿ 2 ಏನೋ ಪ್ರಮೋಷನ್ ಇತ್ತು ಆ ಟೈಮಲ್ಲಿ. ಹೌದೌದು, ಅವಾಗ ಹೇಳಿದ್ರು ನನಗೆ. ಹೌದು, ಎಂಡಿಂಗ್ ಟೈಮಲ್ಲೂ ಅವಾಗ ವಜ್ರೇಶ್ ಅಷ್ಟು ದೊಡ್ಡ. ಈಗ ಅಪ್ಪು ಸರ್ ಬಂದಾಗ ಅವ್ರು ನೀವು ಟ್ರೈನ್ ಮಾಡಕ್ಕೆ ಶುರು ಮಾಡಿದಾಗ 95ರಲ್ಲಿ ಏನೂ ಇಲ್ಲ, ಹೌದು, ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಹೌದು, ಬಟ್ ಬಜರಂಗಿ 2 ನಲ್ಲಿ ದೊಡ್ಡ ಸ್ಟಾರ್ ನಟ ಸರ್. ಕೂಡ ಅಹಂಕಾರ ಇರಲಿಲ್ಲ ಸರ್. ಅವ್ರಿಗೆ ನಾನು ಸ್ಟಾರು ಅನ್ನೋದೇ ತಲೆಯಲ್ಲಿ ಇರಲಿಲ್ವ ಅಂತ ಹೇಳಿದ್ನಲ್ಲ. ಮನೆಗೆ ಹೋಗ್ಬಿಟ್ರೆ ಒಂದು ಚಿಕ್ಕ ಮಗು ಥರ ನಾವೆಲ್ಲ ಒಂಥರ. ಈಗ ನಾನೇ ಅಡುಗೆ ಮನೆಗೆ ಹೋಗ್ತಾಯಿದ್ದೆ, ನಾನೇ ಕಾಫಿ ಬೇಕು, ಟೀ ಬೇಕು, ಇಲ್ಲ ಅದು ಬೇಕು, ಟಿಫನ್ ಕೊಡಿ, ಹಿಂಗೆ ನಾವು ಇದ್ದಿದ್ದು. ಅವರು ಈಗ ನೀವೇನು ಸ್ಟಾರ್ ಅಂತಿರಲ್ವ, ಅದು ಅವ್ರ ತಲೆ ಇರಲಿಲ್ಲ. ಈ ಮನೆ ಒಳಗೆ ನಾವೆಲ್ಲ ಹೆಂಗೆ ಓಡಾಡ್ತಿದ್ವಿ, ಎಲ್ಲ ಹಂಗೆ ಓಡಾಡ್ತಾರೆ ಶ್ರೇಷ್ಠ. ಅದೇ ಥರನೇ ಚಡ್ಡಿ ಗಿಡ್ಡಿ ಹಾಕೊಂಡು ಆರಾಮಾಗಿ ಓಡಾಡೋರು, ಹಂಗೆ ಓಡಾಡೋರು ಆರಾಮಾಗಿ. ಆ ಥರ ಸರ್. ಅವೆಲ್ಲ ಸರ್ ಈಗಿನವರೇ. ನಾನು ಸ್ಟಾರು ಅದು ಹಿಂಗೆ ನನ್ನ ಲೆವೆಲ್ ಏನು ಇವೆಲ್ಲ ಹೇಳ್ತಾರೆ. ನಿಜವಾಗ್ಲೂ ಸರ್, ಕಣ್ಣಲ್ಲಿ ಅನ್ನೋದಕ್ಕಿಂತ ಜೊತೆಲೇ ಇದ್ದವರಲ್ವ ಸರ್ ಕೊನೆಯವರೆಗೂ. ನನಗೆ ಹೇಳಿದ್ದು ಇಷ್ಟೇ, ವೆಂಕಟೇಶ್ ಬಜರಂಗಿ ಇದು 2 ಪ್ರಮೋಷನ್ ಇದೆ, ಅದು ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಅವ್ರಿಗೆ ಏನಾಗಿದೆ ಅಂದರೆ, ಈ ಬ್ಯುಸಿ ಒಳಗೆ ಸ್ವಲ್ಪ ಎಕ್ಸಸೈಸ್ ಮಾಡೋದು ಕಮ್ಮಿ ಆಗಿಬಿಟ್ಟಿತ್ತು.
ಈ ಫ್ಲಿಪ್ಪು ಗಿಪ್ಪೆಲ್ಲ ನೋಡಿ ಲಾಸ್ಟಲ್ಲಿ ಈ ವೀಡಿಯೋಸಲ್ಲಿ ಸ್ವಲ್ಪ ಕ್ರಾಸ್ ಎಲ್ಲ ಬರೋದು ಪಲ್ಟಿ ಹೊಡಿಬೇಕಾದ್ರೆ. ಅದೇನಂದರೆ ಆ್ಯಕ್ಚುಲಿ ಯಾವತ್ತೂ ಅಷ್ಟೇ ಟಚ್ಚಲ್ಲಿದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ ಅದು. ಇಲ್ಲ ಅಂದರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆದ್ರೂ ಸ್ವಲ್ಪ ಇದಾಗುತ್ತೆ. ಅವ್ರಿಗೆ ಅನಿಸ್ತು ಅಂತ ಕಾಣುತ್ತೆ, ಇಲ್ಲ ಸ್ಟಾರ್ಟ್ ಮಾಡೋಣ ವೆಂಕಟೇಶ್ ಅಂತ, ಇದು ಮುಗಿಸ್ಕೋತೀನಿ ಅಂತ. ಅದೆಲ್ಲಿ ಮುಗಿದ್ಮೇಲೆ 3 ದಿವಸ ಇಲ್ಲವೇ ಇಲ್ಲ ಅವರು. ಹಾಂ, ನಾನು ಹಂಗೆ ಹೋಗಿದ್ದೀನಿ, ಇವತ್ತು ಹೋಗಿದ್ದೀನಿ, ನಾಳೆ ಎಲ್ಲ ನಾಡಿದ್ದಿಲ್ಲ ಅವರು. ಅದಿದ್ರಲ್ಲ, ಅದಾದಮೇಲೆ ಮಾರನೇ ದಿವಸ ಹೋಗಿದ್ದು, ಕರೆಕ್ಟ್ ಅಲ್ವಾ? ಅದಾದಮೇಲೆ ತಾನೇ ಅವರು ಇದಾಗಿ ಕಾಲವಾಗಿದ್ದು. ಹಾಗೆ ಅವ್ರು ಮಾಡಿದಂಥ ಪ್ರಾಕ್ಟೀಸ್ ಟೈಮ್ ಇದೆಯಲ್ಲ ಸರ್, ಅಪ್ಪು ಸಿನಿಮಾ ನಮ್ಗೆ ನೋಡಿ. ಇನ್ನೊಂದು ವಿಚಾರ ನೋಡಿ ಸರ್, ಅದೇ ಹೇಳೋದು, ರಾಯರು ಭಗವಂತ ಯಾರಿಗೇ ಆಗಲಿ ಸರ್ ಒಂದು ತಿರುವು ಅನ್ನೋದು ಕೊಟ್ಟೋದಕ್ಕೆ ನೋಡಿ ಸರ್, ನಾನು ಇಷ್ಟೇ ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ಸರ್, ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ನಮ್ಮ ಕೆಲಸದಲ್ಲಿ ಯಾವುದೇ ಇದಿಲ್ಲದ ನಿಷ್ಠೆಯಿಂದ ಹೋಗ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಭಗವಂತ ಅಲ್ಲಿ ದಾರಿ ತೋರಿಸ್ತಾನೆ ಸರ್ ನಮಗೆ, ನಿಜ. ಈಗ ನಾವೇ ಇಂಡಸ್ಟ್ರಿಯಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ ಅಂತಂದಮೇಲೆ ನಮಗೆ ಗೊತ್ತೇ ಇಲ್ಲ. ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಅಣ್ಣವ್ರ ಮನೆಗೆ ಬಂದು ಕರ್ಕೊಂಬಂದು ಬಿಟ್ಟರು ರಾಯರು ನನಗೆ. ನಾನು ಎಲ್ಲಿ ರಾಜ್ಕುಮಾರ್ ಅಪ್ಪಾಜಿಯವರು ಹುಚ್ಚರು ಅಂತ ನಾನು ಮುಂಚೆನೇ ಹೇಳಿದೆ ನಿಮಗೆ, ನಾವು ಚನ್ನಪಟ್ಟಣದಲ್ಲೆಲ್ಲ. ಆದರೆ ಒಂದು ದಿವಸ ಹೆಂಗಾಗೋಯ್ತು ಅಂತಂದರೆ, ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿ ಅವರೇ ನಾನು ಬಿಡದಿರ ಕೂರಿಸಿ ಟಿಫನ್ ತೊಗೊಳ್ಳಿ ವೆಂಕಟೇಶ್ ದೋಸೆ ಎಲ್ಲ ಹಾಕಿ ತಿನ್ನಿಸಿ ನನಗೆ ಎಕ್ಸಸೈಸ್ ಆದಮೇಲೆ ಅಪ್ಪಾಜಿಯವ್ರು ಮಾಡಿಸ್ಬೇಕಾದ್ರೆ ಕಳಿಸೋರು ಅಂತಂದರೆ ಹೆಂಗೆ ಇರ್ಬೇಕಿಲ್ಲ ಸರ್ ಅವರು. ಇಷ್ಟಿಲ್ಲ, ನಿಜವಾಗ್ಲಿಲ್ಲ ಸರ್. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಅವರೆಲ್ಲ ಮನುಷ್ಯರಲ್ಲ ಸರ್, ದೇವರ ಒಂದು ವಂಶ, ಭಗವಂತನ ಸೃಷ್ಟಿ ಭೂಮಿ ಮೇಲೆ ಬಂದು ಆ ಮಟ್ಟಕ್ಕೆ ಅಷ್ಟೆಲ್ಲ ಮಾಡಿ. ಇಲ್ಲ ಅಂದರೆ ಆ ಪವರು ಯಾರಿಗೆ ಬರುತ್ತೆ ಸರ್? ಹಾಂ ಅಲ್ವಾ? ಇವತ್ತು ನೋಡಿ ನೀವು, ಅಯ್ಯಯ್ಯೋ ನೋಡಿ, ಇವತ್ತು ಅಪ್ಪೋರ ಸಮಾಧಿ ಹತ್ರ ಹೋಗಿ ಜಾತ್ರೆ, ಇವತ್ತು ಅಟ್ ಪ್ರೆಸೆಂಟ್ ಅಲ್ಲಿ ಅಪ್ಪು ಅವ್ರ ಫೋಟೋ ಮಾರ್ತಾ ಇರ್ತಾರೆ, ಚುರುಮುರಿ ಮಾರ್ತಾ ಇರ್ತಾರೆ. ಅಲ್ಲಿ ಹೋಗಿ ಅವ್ರನ್ನ ಕೇಳ್ಬಿಟ್ರೆ, ಯಪ್ಪ ಅವರಿಂದ ನಾನು ಅನ್ನ ತಿಂತಾಯಿದ್ದೀನಿ ಅಂತಾರೆ. ಇಲ್ಲಿ ತೋರಿಸಿ, ಇಡೀ ಒಳ್ಳೆ ತೋರಿಸ್ಬಿಡಿ ನೋಡೋಣ. ಒಂದ್ಸಲ ಇವತ್ತು ಸ್ಟಾರ್ ತಿರೋದ್ರೆ ಒಂದು ವಾರ ಅಂತಾರೆ, ಆಮೇಲೆ ಮರ್ತು ಬಿಡ್ತಾರೆ. ಆದರೆ ಇವತ್ತು ಜನ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನೋಡೋದು ಬರೋದು ಸಹಜ, ಆದರೆ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಅಂತ ತೋರಿಸಿ ಹಿಸ್ಟ್ರಿಲಿ ನೋಡೋಣ, ಯಾಕಂಟಲ್ವ? ಅದು ಯಾರಿಂದ ಹೇಳಿ? ಭಗವಂತ ರಾಯರು ಅವರ ಒಂದಿದು. ಸೊ ಇದು ಏನಾಯ್ತಂದು ಸರ್, ನಮಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಸರ್, ಎಲ್ಲ ಥರ ಬಂತು ಸರ್. ಫ್ಲಿಪ್ಪು ಗಿಪ್ಪು ಸಮ್ಮರ್ ಎಲ್ಲ ತುಂಬ ಚೆನ್ನಾಗಿ ಕಲಿತು, ವೇಟು ಲಾಸ್ ಆಗಿಬಿಟ್ರು, ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು. ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ ನಾವು ಸರ್. ನೋಡಿ ಇವತ್ತು ಯಾವುದೇ ಒಬ್ಬ ಹೀರೋ, ಒಬ್ಬ ವ್ಯಕ್ತಿ, ಈಗ ಯಾರೇ ಆಗಲೋ ಒಬ್ಬರು ಬರ್ತಾರೆ ನನ್ನ ಹತ್ರ, ಅಪ್ಪು ವೆಂಕಟೇಶ್ ಹತ್ರ ಕಲಿಬೇಕು ಬಂದಾಗ ಏನಂತಾರೆ ಗೊತ್ತಾ ಸರ್ ನನಗೆ? ಸರ್ ಬರೋ ತಿಂಗಳು ಶೂಟಿಂಗ್ ಇದೆ ಸರ್, ಅಷ್ಟರೊಳಗೆ ನಾನು ಫೈಟ್ ಕಲಿಬೇಕು ಸರ್ ಇನ್ನೊಂದು 2 ತಿಂಗಳು. ನಾನು ಹೇಳಿದೆ, ಏಯ್ 1 ತಿಂಗಳಲ್ಲಿ ಏನ್ರಿ ಕಲಿತೀರಾ? ಈ ಥರ ಬರೋರು. ಆದರೆ ನೀವು ನಂಬುತ್ತೀರೋ ಇಲ್ವೋ, 5 ವರ್ಷ 2000 ಅಪ್ಪು ಸಿನಿಮಾ, ಅಷ್ಟರೊಳಗೆ ನಮಗೆ ಗೊತ್ತಿಲ್ಲ ಸರ್, ಯಾವ ಕತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಇಂಟೆನ್ಷನ್ ಮನೆಯವ್ರಿಗೆಲ್ರಿಗೂ. ಕತೆ ಹುಡುಕ್ತಾಯಿದ್ರು, ಕತೆ ಹುಡುಕಿ ಎಲ್ಲ ಅಮ್ಮನೂ ಹೇಳೋದು, ಎಲ್ಲ ರಾಗಣ, ಎಲ್ಲ ಪ್ರತಿಯೊಬ್ಬರು ಅಪ್ಪುಗೆ ಒಂದು ಕತೆ ಬೇಕು, ಒಳ್ಳೆ ಕತೆ ಬೇಕು ಅಂತ ಹುಡುಕ್ತಾಯಿದ್ರು. ಆದರೆ ನಾನು ಅಷ್ಟೇ, ಅಪ್ಪು ಅಷ್ಟೇ, ಯಾವುದೇ ಕಾರಣಕ್ಕೂ ನಮಗೆ ಇಂಥ ಕತೆ ಇದೇ ಸಿಗುತ್ತೆ, ಇಂಥದ್ದೇ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್, ಹೇಳಿ. ಆದರೆ ನಾನು ಯುವರಾಜ ಸಿನಿಮಾ ಮಾಡ್ತಾಯಿದ್ದೆ ಶಿವಣ್ಣನ ಜೊತೆ. ಅಪ್ಪು ಶಿವಣ್ಣ ಜೊತೆ ಯುವರಾಜದಲ್ಲಿ ನಾನು ಫ್ರೆಂಡು. ಇವತ್ತು ನೋಡಿ, ನಾನು ಬುಲೆಟ್ ಪ್ರಕಾಶು, ಶರಣು, ಇನ್ನೊಂದು ಇಬ್ಬರು ಯುವರಾಜದಲ್ಲಿ ಮಾಡಿದ್ದೀವಿ. ಆವಾಗ ಪೂರಿ ಜಗನ್ನಾಥ್ ಕರ್ನಾಟಕಕ್ಕೆ ಬಂದರು. ಇದು RS ಪ್ರೊಡಕ್ಷನ್ ಅವ್ರದ್ದು, ಕನಕಪುರ ಶ್ರೀನಿವಾಸ್ ಇದ್ದಾರಲ್ಲ ಅವರು, ಮತ್ತು ಶ್ರೀಕಾಂತ್ ಅಂತ ಶ್ರೀಕಾಂತ್ ಅವರು ಅವಾಗ ಅವ್ರ ಜೊತೆ ಅಲ್ಲೇ ಇದ್ದರು. ಆವಾಗ ಅವರಿದ್ದರು, ಶ್ರೀಕಾಂತ್ ಇದ್ರಾಗ ಅವರು ಇದೆಲ್ಲ ಇನ್ಚಾರ್ಜ್ ಅವರೇ ನೋಡ್ಕೋತಾ ಇದ್ದಿದ್ದು. ಮೇನ್ ಪ್ರೊಡ್ಯೂಸರ್ ಶ್ರೀನಿವಾಸ್ ಸರು, ಆದರೆ ಇದೆಲ್ಲ ಪೂರ್ತಿ ಶ್ರೀಕಾಂತ್ ಅವರೇ ನೋಡ್ಕೋತಾ ಇದ್ದಿದ್ದು. ಆವಾಗ ಒಳ್ಳೆ ಪ್ರೊಡಕ್ಷನ್, ತುಂಬ ರಿಚ್ಚು, ಬಿಗ್ ಬಜೆಟು ಸರ್ ಅದು ಯುವರಾಜ. ಆ ಟೈಮಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸಿ ಇದಾಗೆ ಪಾತ್ರನೂ ಮಾಡ್ತಾಯಿದ್ದೆ ಸರ್ ನಾನು. ಯುವರಾಜ ಸಿನಿಮಾ ಬಗ್ಗೆ ಮಾತಾಡೋಣ. ಹೌದು ಎಡಿಟ್ ಸರ್, ಈಗ ನೀವು ಬಜರಂಗಿ 2 ಪ್ರಮೋಷನ್ ಇನ್ನೊಂದು 3 ದಿನ ಇದ್ದಾಗೆ ನಿಮ್ಮನ್ನ ಕರೀತಾರೆ ಪ್ರಮೋಷನ್ 2ಗೆ. ಅಂತ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಕರೀತಾರೆ, ಮತ್ತೆ ಬನ್ನಿ ಅಂತ ಹೇಳಿ. ಹೌದು. ಅದಾದ್ಮೇಲೆ 3 ದಿನ ಆದ್ಮೇಲೆ ಇಲ್ಲ, ಹೌದು, ಅವರು ವೆಯ್ಟ್ ಕೂಡ ಲಾಸ್ ಆಗಿರ್ತಾರೆ, ಆಮೇಲೆ ತುಂಬಾ ಎಫರ್ಟ್ ಆಗಿರ್ತಾರೆ. ಹೌದು, ಸುಮಾರು 110ರಿಂದ ಹೌದು 80 kg. ಹೌದು ಹೌದು ಹೌದು. ಇಲ್ಲ ಒಂದ್ ಕಡೆ ಅದೇ ಏನಾದ್ರು ಸಮಸ್ಯೆ ಆಯ್ತಾ ಸರ್? ಇದು ನೀವು ಹೇಳ್ತಾರೋ ಪ್ರೋಸೆಸ್ಸು ಆ ಫಸ್ಟು ಯಾವತ್ತು ನಾನು ಹೇಳ್ತಾರೋ 95ನೇ ಇಸ್ವಿಲಿ ಕಮ್ಮಿ ಆಗಿರೋದು ಅಂತ.
ಇದು ಯಾವಾಗ ನೀವು ಹೇಳ್ತಾ ಇರೋದು ಲಾಸ್ಟು ಎಷ್ಟು ವರ್ಷ ಆಯಿತು? ಅಲ್ಲ ಸರ್, ನನ್ನ ಪ್ರಶ್ನೆ, ಹಾಂ. ಅವ್ರು ತುಂಬಾ ಅತಿಯಾಗಿ ವ್ಯಾಯಾಮ ಸುಳ್ಳು ಸರ್, ಸುಳ್ಳು ಸರ್. ಇದು ಈಗ ನಿಮಗೊಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಈ ಥರ ಎಕ್ಸಸೈಸ್ಗಳನ್ನ ಎಷ್ಟೋ ಮಾಡಿಬಿಟ್ಟಿದ್ದೀವಿ. ನಾನು ಹೇಳ್ತಾ ಇರೋದು ಈ ಥರ ಕಷ್ಟಪಟ್ಟು ಈ ಥರ ಕಷ್ಟ ನೀವು ಹೇಳಿದ್ರಲ್ಲ ಈಗ, ಅಂಥದ್ದು ಒಂದಲ್ಲ ಎರಡರಷ್ಟು ಅವಾಗಿಂದನೇ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದು ಸುಳ್ಳು ಸರ್. ಅದು ಸರ್ ಒಂದು ತಿಳ್ಕೊಳ್ಳಿ ಸರ್, ಒಬ್ಬ ಮನುಷ್ಯನಿಗೆ ಭಗವಂತ ದೇವರು ಸರ್, ಇವತ್ತು ನಾವು ಏನೇ ಒಂದು ನಿಂತಿದ್ರು ಭಗವಂತನ ಒಂದು ಇದ್ರ ಮೇಲೆ ನಾವು ನಿಂತಿದ್ದೀವಿ ಸರ್, ಕರೆಕ್ಟಾ? ಆ ಆಯಸ್ಸು ಮನುಷ್ಯನಿಗೆ ಭಗವಂತ ನಮ್ಗೆ ಎಷ್ಟು ಕೊಟ್ಟಿರ್ತಾರೋ ಆಯಸ್ಸು ಅಷ್ಟೇ ಸರ್, ನಿಜವಾಗ್ಲೂ ಸರ್, ಅಷ್ಟೇ ಸರ್. ಇವತ್ತು ಹೇಳ್ತೀನಿ ಕೇಳಿ ಸರ್, ಅವ್ರ ಥರ ಫಿಟ್ಟಾಗಿದ್ದು ವ್ಯಕ್ತಿ ನಾನೂ ಇಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾವು ಮಾಡ್ತಿದ್ವಿ ಇಲ್ಲ ಅಂತಲ್ಲ, ಅವರು ಪಕ್ಕಾ ಮಾಡೋರು ಎಕ್ಸಸೈಸು, ಅಷ್ಟು ಫಿಟ್ಟಾಗಿದ್ದರು. ಈಗ ಎಕ್ಸಸೈಸ್ ಮಾಡಿ ಅವರು ಹಿಂಗಾದ್ರು ಹಂಗಾದ್ರು ಅವೆಲ್ಲ ಮಾತಾಡ್ತಾರಲ್ಲ, ಸುಳ್ಳು ಸರ್ ಅದು. ಭಗವಂತ ಇಲ್ಲಿ ಬರೆದು ನಿನ್ನ ಆಯ್ಸು ಇಷ್ಟೇ ಅಂತ ಬರೆದ್ಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್. ಅವ್ರ ಹತ್ರ ಏನು ಇರಲಿಲ್ಲ ಸರ್, ದುಡ್ಡು ಕಾಸು ರೆಕಮೆಂಡು ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ? ಪ್ರಯತ್ನ ಪಟ್ಟರು ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಭಗವಂತನ ಒಂದು ಇದು ಏನು ಮಾಡೋಕ್ಕಾಗಲ್ಲ ಸರ್, ಹೇಳಿ, ಯಾರು ಏನೂ ಮಾಡೋಕ್ಕಾಗಲ್ಲ. ಭಗವಂತ ಇಷ್ಟು ಆಯಸ್ಸು ನಿಂದು ಅಂತ ಬರೆದ್ಮೇಲೆ ನೀವು ಏನೇ ಮಾಡಿ ಸರ್, ಹೆಂಗಾದ್ರೂ ಭಗವಂತ ಕರ್ಕೊಂಡು ಹೋಗ್ಬಿಡ್ತಾನೆ, ಅಲ್ಲಿಗೆ ಮುಗೀತು ಸರ್. ನಾನು ಅಷ್ಟೇ, ನನ್ನ ಹಣೆ ಬರ ಯಾವತ್ತು ಬರ್ದಿದ್ದಾನೋ ದೇವ್ರು ಯಾರಿಗೂ ಗೊತ್ತು, ಹೆಂಗೆ ಬರ್ದಿದ್ದಾನೆ ಯಾರಿಗೂ ಗೊತ್ತು ಸರ್. ಅಲ್ಲಿವರೆಗೂ ಒಳ್ಳೆ ರೀತಿಲಿ ಹೋಗ್ಬೇಕು. ನಾನು ಇದೇ ಹೇಳೋದು, ಎಷ್ಟೋ ಜನ ಮೋಸ ವಂಚನೆಲ್ಲ ಮಾಡ್ತಾರೆ, ದುಡ್ಡುಗೋಸ್ಕರ ಎಂತೆಂಥ ಕೆಲಸಗಳು ಮಾಡ್ತಾರೆ. ಆದರೆ ಅಪ್ಪು ಏನು ಮಾಡಿದ್ರು, ಎಲ್ಲರಿಗೂ ಸಹಾಯ ಮಾಡಿಬಿಟ್ಟೋದ್ರು, ಅದಕ್ಕೆ ಅವ್ರು ದೇವರಾಗಿ ಉಳ್ಕೊಂಡಿದ್ದು. ನೋಡಿ ಭಗವಂತ ಎಷ್ಟು ಬ್ರಿಲಿಯಂಟ್ ಅಂತಂದರೆ, ಆ ಶಾರ್ಟ್ ಪೀರಿಯಡು ಏಜ್ ಆಯ್ಸ್ ಕಮ್ಮಿ ಕೊಟ್ಬಿಟ್ಟು ಎಲ್ಲ ಥರ ಕೊಟ್ಬಿಟ್ರು ಸರ್ ಶಕ್ತಿ, ಎಲ್ಲ ಥರ ಕೊಟ್ಬಿಟ್ರು ಸರ್ ಅವ್ರಿಗೆ. ನೋಡಿ ದಾನ ಧರ್ಮ ಮಾಡೋಂಥ ಶಕ್ತಿ, ಒಂದು ಒಳ್ಳೆ ಗುಣದಲ್ಲಿ ಸರ್. ನೋಡಿ ಇವತ್ತು ಇಂಡಸ್ಟ್ರಿ 2001 ಅಂತ ಅವ್ರ ಕಾಲವಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಇಂಡಸ್ಟ್ರಿ ಏನಾಗಿದೆ ಇವತ್ತು ಸರ್. ಇವತ್ತು ಬನ್ನಿ ನೀವು ಚಾಲೆಂಜ್ ತೋರಿಸ್ತೀನಿ, 4 ಜನ ಇಲ್ಲ ಥಿಯೇಟ್ರ್ಗಳಲ್ಲಿ. ಪುನೀತ್ ಹೋದ್ಮೇಲೆ ಸಿನಿಮಾ ಎಷ್ಟು ಹಿಟ್ಟಾಗಿದೆ ತೋರಿಸಿ, 1 2 ಇರ್ಬೋದು. ಇವತ್ತು ನೋಡ್ತಾ ಇದ್ದರೆ ಎಷ್ಟು ಇಂಡಸ್ಟ್ರಿ ಬೇಜಾರಾಗುತ್ತೆ ಅಂತ. ನಾನೇ ಹೋಗ್ತೀನಿ ಸರ್ ಅಲ್ಲೇ ಥಿಯೇಟ್ರ್, ನಾನು ಅಲ್ಲಿ ಕ್ಲಾಸ್ ಮಾಡ್ತೀನಿ ಪ್ರಸನ್ನ ಥಿಯೇಟ್ರಲ್ಲಿ. ಆಗಲೇ ಅವರು 90ನೇ ಇಸ್ವಿಲೇ ಸ್ಟಾರ್ಟ್ ಮಾಡಿದ್ದು, ಅಪ್ಪನೇ ಬಂದು ನನಗೆ ಅಲ್ಲಿ ಓಪನ್ ಮಾಡಿ ಇದು ಮಾಡಿಕೊಟ್ಟಿದ್ದು. ಅವಾಗ ಅವರಿಗೆ ಎಷ್ಟು ಬರ್ತಾಯಿದ್ರು, ಅವಾಗಿನ್ನೂ ಹೀರೋ ಆಗಿರಲಿಲ್ಲ, ಅವಾಗಿಂದ ಮಾಡ್ತಾಯಿದ್ದೀನಿ. ಈ ಥರ ಇವಾಗ ಏನು ಅಪ್ಪು ಹೋದ್ಮೇಲೆ ಕಾಲ್ವ ಆದಮೇಲೆ ಇಂಡಸ್ಟ್ರಿ ಇದೆಯಲ್ಲ ಸರ್, ಕಷ್ಟ ಇದೆ ಸರ್. ಹಂಗನ್ಬಿಟ್ಟು ಜನ ಸಿನಿಮಾ ನೋಡಲ್ಲ ಅಂತಲ್ಲ, ನೀವು ಒಳ್ಳೆ ಕತೆ ಕೊಟ್ಟರೆ ನೋಡೇ ನೋಡ್ತಾರೆ ಜನ, ಒಳ್ಳೆ ಕಂಟೆಂಟ್ ಕೊಟ್ಟರೆ ಸಿನಿಮಾ ನೋಡ್ತಾರೆ. ಏನೋ ಟೈಮು ಸ್ವಲ್ಪ ಇಂಡಸ್ಟ್ರಿ ನಮ್ಮ ಕನ್ನಡ, ಯಾಕಂದರೆ ನಮ್ಮ ಸರ್ವಿಸ್ ಅಷ್ಟು ವರ್ಷದಿಂದ ನಾವು ಇಂಡಸ್ಟ್ರಿಯಲ್ಲೇ ಇದ್ಕೊಂಡು ಈಗ ಪ್ರೆಸೆಂಟ್ ಇವಾಗ ಏನು ರನ್ನಿಂಗಲ್ಲಿ ಇದೆಯಲ್ಲ ಸರ್ ಇಂಡಸ್ಟ್ರಿ, ತೀರಾ ಕಷ್ಟ ಇದೆ ಸರ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.